ನಮಸ್ಕಾರ ಬಸ್ಸು ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಮಗ MS ಧೋನಿ MSD ಅನ್ನುವಂಥ ಸೌಂಡು ಇನ್ನು ಮುಂದೆ ಸ್ಟೇಡಿಯಮ್ಸ್ ಅಲ್ಲಿ ಕೇಳಿಸಲ್ವಾ MS ಧೋನಿ ಮತ್ತೆ ಆಡ್ತಾರಾ ಇನ್ನೊಂದು ಸೀಸನ್ ಆಡ್ತಾರಾ ಯಾಕಂದರೆ ಈ ಸೀಸನ್ನು ಅವರಿಗೆ ಕರೆಕ್ಟಾಗಿ ಪರ್ಫೆಕ್ಟಾಗೆ ಇತ್ತು ಅವ್ರಿಗೆ ಫಿನಿಶ್ ಮಾಡೋದಕ್ಕೆ ಇನ್ ಕೇಸ್ ಅವರು CSK ಫೈನಲ್ಗೆ ಕ್ವಾಲಿಫೈ ಆಗಿತ್ತು ಅಂದರೆ ಚೇಪಾಕ್ ಸ್ಟೇಡಿಯಮಲ್ಲಿ ನಾನು ಲಾಸ್ಟ್ ಮ್ಯಾಚ್ನ ಆಡ್ತೀನಿ ಅಂತ ಅವರು MS ಧೋನಿ ಅವರು ಜಮಾನ್ದಲ್ಲೇ ಹೇಳಿದ್ದಾರೆ. ಸೊ MS ಧೋನಿ ಅವರು ಲಾಸ್ಟ್ ಮ್ಯಾಚ್ನ ಚೇಪಾಕಲ್ಲಿ ಅದು ಹೆಂಗೆ ಆಡೋದಕ್ಕೆ ಆಗುತ್ತೆ, ಅವ್ರು ಚಿನ್ನಸ್ವಾಮಿ ಸ್ಟೇಡಿಯಮಲ್ಲೇ ಅಂತಿಮ ಮ್ಯಾಚ್ನ ಇವಾಗ ಆಡ್ಬಿಟ್ಟಿದಾರಲ್ವಾ, ಅದು ಇದು ಅಂತೆಲ್ಲ ಇವಾಗೆಲ್ಲ ನಾವೊಂದು ಕ್ವಶನ್ ಹಾಕಂತಿರ್ತೀವಿ ತಲೆನೇ. MS ಧೋನಿ ಅವರು ನೆನೆ ಮ್ಯಾಚ್ ಮುಗ್ದಾದ್ಮೇಲೆ ಸ್ವಲ್ಪ ಹ್ಯಾಂಡ್ ಶೇಕ್ ಮಾಡಿಬಿಟ್ಟು ಸೈಲೆಂಟಾಗಿ ಹೊಟ್ಟೆ ಹೋಗ್ಬಿಟ್ರು, ಒಂಥರ ಸಿಕ್ಕಾಪಟ್ಟೆ ಡಿಸಪಾಯಿಂಟ್ ಆಗಿದ್ರು. ನೆನ್ನೆ ನಾನು MS ಧೋನಿ ಇಷ್ಟೊಂದು ಡಿಸಪಾಯಿಂಟ್ ಆಗಿರೋದು ನೋಡೇ ಇಲ್ಲ ಗುರು. ಇಷ್ಟೊಂದು ಮುಖದಲ್ಲಿ ಆ ಒಂದು ಎಮೋಷನ್ಸು ಅದೇನೋ ಒಂಥರ MS ಧೋನಿ ಈ ಥರ ನೋಡಿಲ್ಲ ನಾನು. ಒಂದು ಸ್ವಲ್ಪನಾರು ಒಂಥರ ಇರ್ತಾರೆ, ಬಟ್ ನೆನ್ನೆ ಅದು ಸಿಕ್ಕಾಪಟ್ಟೆ ಮುಖದಲ್ಲಿ ಒಂಥರ ಅದೇನು ಹೇಳ್ತಾರೆ ಬೇಜಾರು ಅನ್ನೋದು ಸಿಕ್ಕಾಪಟ್ಟೆ ಎದ್ದು ಕಾಣಿಸ್ತಿತ್ತು MS ಧೋನಿ ಅವ್ರ ಮುಖದಲ್ಲಿ. ಅದು ನಿಮಗೂ ಕೂಡ ಎವಿಡೆಂಟ್ ಆಗಿ ಕಾಣಿಸಿರುತ್ತೆ. ರೀಸನ್ ಬಿಹೈಂಡ್ ಇಟ್ ಸಿಂಪಲ್ಲು, ಕ್ವಾಲಿಫೈ ಆಗಕ್ಕಾಗಲಿಲ್ಲ. ಅವರು ಲಾಸ್ಟ್ ಸೀಸನ್ ಅನ್ಕೊಂಡಿದ್ರು ಅಂತ ಕಾಣಿಸುತ್ತೆ, ಅವರು ಕೂಡ ಲಾಸ್ಟ್ ಸೀಸನ್ ಅನ್ಕೊಂಡಿದ್ರು ಅಂತ ಕಾಣಿಸುತ್ತೆ, ಫ್ಯಾನ್ಸು ಕೂಡ ಲಾಸ್ಟ್ ಸೀಸನ್ ಅನ್ಕೊಂಡಿದ್ರು. ಯಾಕಂದರೆ ಆ ಲಾಂಗ್ ಹೇರ್ಸ್ ಬಿಟ್ಕೊಂಡು ಬಂದಿದ್ದಾಗಿರ್ಬೋದು, ಜೊತೆಗೆ ಫ್ಯಾನ್ಸ್ಗಳಿಗೆ ಇಂಟಿಮೇಷನ್ ಅಂತೂ ಕೊಡ್ತಾನೆ ಇದ್ದಾರೆ, ಎಲ್ಲರೂ ರೂಮರ್ಸ್ಗಳಂತೂ ಸ್ಪ್ರೆಡ್ ಮಾಡ್ತಾನೆ ಇದ್ದಾರೆ. ಕಳೆದ 3 ಸೀಸನಿಂದ 3-4 ಸೀಸನಿಂದ MS ಧೋನಿ ಈಗ ರೀಡರು ಅಂತ ಇದೆಲ್ಲ ಸ್ಪ್ರೆಡ್ ಆಗ್ತಾನೆ ಇದೆ. ಬಟ್ MS ಧೋನಿ ಬಂದ್ಬಿಟ್ಟು ಲಾಸ್ಟಿಗೆ ಡೆಫಿನೆಟ್ಲಿ ನಾಟ್ ಅಂತ ಒಂದು ಸ್ಟೇಟ್ಮೆಂಟ್ನ ಪಾಸ್ ಮಾಡೋರು, ಇಲ್ಲ ನೆಕ್ಸ್ಟ್ ವರ್ಷನು ಆಡ್ತೀನಿ ಅನ್ನೋ ಥರ ಒಂದು ಸ್ಟೇಟ್ಮೆಂಟ್ನ ಲಾಸ್ಟ್ ಇಯರು ಕಪ್ನ ಗೆದ್ದಾದ್ಮೇಲೂ ಕೂಡ ಕೊಟ್ಟಿದ್ರು. ಇನ್ನೇ ಸೀಸನು ಅಂತೆಲ್ಲ ಸ್ವಲ್ಪ ಜನ ಕೇಳ್ತಾರೆ. ಇದು ಪರ್ಫೆಕ್ಟ್ ಟೈಮ್ ಇತ್ತು ರಿಟೈರ್ ಆಗೋದಕ್ಕೆ MS ಧೋನಿ ಅವ್ರಿಗೆ ಅಂತ ಲಾಸ್ಟ್ ಇಯರ್ ಟ್ರೋಫಿ ಗೆದ್ದಾದ್ಮೇಲೆ ಸುಮಾರು ಜನ ಹೇಳಿದರು. ಬಟ್ MS ಧೋನಿ ಇಲ್ಲ, ನಾನು ಇನ್ನೂ ಒಂದು ಸೀಸನ್ ಆಡಬೇಕು CSKಗೆ ಅಂತ ಬಂದರು. ಸೊ ಇವಾಗ ಇದು ಡಿಸಪಾಯಿಂಟಿಂಗ್ ಸೀಸನ್ ಆಯಿತು ಅಂತ ಹೇಳಬೇಕು CSKಗೆ. MS ಧೋನಿ ಅವರು ಈ ಥರ ಕೆರಿಯರ್ನ ಎಂಡ್ ಮಾಡ್ತಾರೆ ಅಂದರೆ ಇದು ಸಿಕ್ಕಾಪಟ್ಟೆ ಡಿಸಪಾಯಿಂಟಿಂಗ್ ಸೀಸನ್ ಖಂಡಿತ ಆಗುತ್ತೆ. ಯಾಕಂದರೆ ಲಾಸ್ಟ್ ಸೀಸನ್ ಸಿಕ್ಕಾಪಟ್ಟೆ ಪರ್ಫೆಕ್ಟ್ ಆಗಿತ್ತು ಅವ್ರು ರಿಟೈರ್ಮೆಂಟ್ ಅನೌನ್ಸ್ ಮಾಡೋದಕ್ಕೆ. ಏನು ಗುರು MS ಧೋನಿ ಬೇಗ ರಿಟೈರ್ಮೆಂಟ್ ಅನೌನ್ಸ್ ಮಾಡಬೇಕಾಗಿತ್ತು, ಹೋದ ವರ್ಷನೇ ಅನೌನ್ಸ್ ಮಾಡಬೇಕಾಗಿತ್ತು ಅಂತ ಕೇಳಿದ್ರೆ ಹಂಗಲ್ಲ, ಅದು ಒಂಥರ ಹಂಗೇನೆ. ಯಾಕಂದರೆ ಇಂಥ ಪ್ಲೇಯರು ಒಂಥರ ಗ್ರೇಟ್ ಒಂದು ಇದು ಸಿಗಬೇಕು ಅವ್ರಿಗೆ, ಒಂಥರ ಸೆಂಡ್ ಆಫ್ ಸಿಗಬೇಕು. ಸೊ ಇಂಥ ಪ್ಲೇಯರ್ಗಳಿಗೆ ಒಂದು ಟ್ರೋಫಿ ಗೆದ್ದು ಅಲ್ಲಿ ರಿಟೈರ್ ಆಗೋದಕ್ಕೂ ಈ ಥರ ಒಂದು ಬೇರೆಯವರ ಹೋಮಲ್ಲಿ ಒಂಥರ ಅಜೀಬಾಗಿ ನಾಕ್ಔಟಲ್ಲಿ ಸೋತ್ಬಿಟ್ಟು ರಿಟೈರ್ ಆಗೋದಕ್ಕೂ ಸಿಕ್ಕಾಪಟ್ಟೆ ಒಂಥರ ಡಿಫ್ರೆನ್ಸ್ ಅಂತೂ ಖಂಡಿತ ಇದ್ದೇ ಇರುತ್ತೆ. MS ಧೋನಿಗೆ RCB ಫ್ಯಾನ್ಸ್ಗಳು ಯಾರು ಹೇಟ್ ಅಂತೂ ಖಂಡಿತ ಮಾಡೋದಿಲ್ಲ, CSK ಕಂಡ್ರೆ ಆಗೋದಿಲ್ಲ ಅಷ್ಟೇ, MS ಧೋನಿ ಕಂಡ್ರೆ ಯಾರಿಗೆ ತಾನೇ ಆಗೋದಿಲ್ಲ, ಎಲ್ಲರಿಗೂ ಕೂಡ MS ಧೋನಿ ಅಂತಂದರೆ ಇಷ್ಟನೇ. ಸೊ MS ಧೋನಿ ಗ್ರೇಟೆಸ್ಟ್ ಆಫ್ ಆಲ್ ಟೈಮ್ ಪ್ಲೇಯರ್ ಅಂತ ನಾನೇ ಹೇಳ್ತೀನಿ. RCB ಫ್ಯಾನ್ ಆಗಿ MS ಧೋನಿ IPL ಕಂಡಂಥ ಅತ್ಯಂತ ಗ್ರೇಟ್ ಪ್ಲೇಯರ್ ಅಂತ ಹೇಳಬೇಕು. MS ಧೋನಿ ಇಲ್ಲ ಅಂದರೆ CSK ಟೀಮೇ ಇರ್ತಿರಲಿಲ್ಲ. ಒಂಥರ CSKಗೆ ಏನು ಫ್ಯಾನ್ ಬೇಸ್ ಇದೆ ಅದು ಮೈನ್ ಆಗಿರೋದು MS ಧೋನಿ ಇಂದನೇ. ಇವಾಗ ನೋಡಿ CSKಗೆ MS ಧೋನಿ ಬಿಟ್ಬಿಡ್ಲಿ CSKನ, ಬಟ್ ಬಿಡಲ್ಲ. CSK ಇಂದ ಈಚೆಗಡೆ ಹೋಗ್ಬಿಡ್ಲಿ, ಅವ್ರ ಜೊತೆ ಕಾಂಟ್ಯಾಕ್ಟಲ್ಲಿ ಇಲ್ಲದ ಥರ ಆಗ್ಬಿಡ್ಲಿ, ಅವರ ಫ್ಯಾನ್ ಬೇಸ್ ನೋಡಿ ಯಾವ ಥರ ಗ್ರ್ಯಾಜುವಲಿ ಹಂಗೆ ಕಮ್ಮಿ ಆಗುತ್ತೆ ಅಂತ. ಏನಾದ್ರು ಇನ್ ಕೇಸ್ MS ಜೊತೆ ಏನಾದ್ರು ಕ್ಲಾಶ್ ಏನಾದ್ರು ಮಾಡ್ಕೊಂಡ್ರು ಅಂತಾರೆ, ನಾನು ಆಗೋದಿಲ್ಲ ಅದು ಗೊತ್ತು, ಬಟ್ ಅದು ಸುಮ್ಮನೆ ಹೇಳ್ದೆ ಇರೋದು. ಆ ಥರ ಏನಾದ್ರು ಆಯಿತು ಅಂದರೆ CSK ಫ್ಯಾನ್ ಬೇಸ್ ನೋಡಿ ಹೆಂಗೆ ತುಪ್ಪಕ್ಕ ನಮ್ಗೆ ಉದ್ರೋಗ್ಬಿಡುತ್ತೆ ಅಂತ. ಸೊ MS ಧೋನಿ ಅವರು ನೆಕ್ಸ್ಟ್ ಸೀಸನ್ ಆಡೋದಿಲ್ವಾ ಅನ್ನೋದು ಒಂದು ಯಕ್ಷ ಪ್ರಶ್ನೆ ಆಗೇ ಉಳ್ಕೊಂಡಿದೆ. ಇವಾಗ ಸುರೇಶ್ ರೈನಾ ಒಂದು ಸ್ಟೇಟ್ಮೆಂಟ್ ಆಗಿ ಕೊಟ್ಟಿದ್ದಾರೆ, MS ಧೋನಿ ಇನ್ನೂ ಒಂದು ಸೀಸನ್ ಆಡಬೇಕು ಅಂತ. ದಿಸ್ ಇಸ್ ನಾಟ್ ಎ ಪರ್ಫೆಕ್ಟ್ ಸೆಂಡ್ ಆಫ್ ಫಾರ್ MS ಧೋನಿ, ಲೆಜೆಂಡ್ ಲೈಕ್ ಹಿಮ್ ಅಂತ ಹೇಳಿದ್ದಾರೆ. ಸೊ ಇದು ಫೇರ್ವೆಲ್, ಪರ್ಫೆಕ್ಟ್ ಫೇರ್ವೆಲ್ ಅಲ್ಲ IPLಗೆ ಒಂಥರ ಅಜೀಬ್ ಆಗುತ್ತಿದ್ದು, ಈ ಥರ ಏನಾದ್ರು ಒಂದು ಸೆಂಡ್ ಆಫ್ ಸಿಕ್ತು ಅಂದರೆ MS ಧೋನಿಗೆ ಅಂತ ಹೇಳಿದ್ದಾರೆ. ಜೊತೆಗೆ ನೆಕ್ಸ್ಟ್ ಸೀಸನ್ ಕೂಡ MSD ಆಡಬೇಕು ಅಂತ ಹೇಳಿದರೆ. MSD ಎಲ್ಲೂ ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿಲ್ಲ ನಾನು IPL ಇಂದ ರಿಟೈರ್ ಆಗ್ತಾ ಇದ್ದೀನಿ ಅಂತ. ಸೊ ಅಲ್ಲಿ ಎಲ್ಲ ನ್ಯೂಸ್ಗಳೆಲ್ಲ ನಾವು ಕೇಳಿದ್ವಿ, MSD ಇದು ಲಾಸ್ಟ್ ಸೀಸನ್, ಅದು ಲಾಸ್ಟ್ ಸೀಸನ್ ಅಂತ ಕೇಳಿದ್ವಿ. ಬಟ್ ಅವರ ಬಾಯಿಂದ ನಂದು ಇದು ಲಾಸ್ಟ್ ಸೀಸನ್ ಅಂತ ಅವ್ರು ಇನ್ನೂ ಸಹ ಎಲ್ಲೂ ಕೂಡ ಹೇಳ್ಕೊಂಡಿಲ್ಲ. ಸೊ ಆ ಒಂದು ಸ್ಟೇಟ್ಮೆಂಟ್ಗೋಸ್ಕರ ಎಲ್ಲರೂ ಕಾಯ್ತಾ ಇದ್ದಾರೆ ಅಷ್ಟೇ. ಅವ್ರದ್ದು ಲಾಸ್ಟ್ ಸೀಸನ್ ಆಗುತ್ತಾ ಅಥವಾ ನೆಕ್ಸ್ಟ್ ಸೀಸನ್ MSD ಅವರು ಮತ್ತೆ ಕಣಕ್ಕೆ ಎಳಿತಾರ, ಮತ್ತೆ ಆಡ್ತಾರಾ ಅಂತ. ನಿನ್ನೆ ವಿರಾಟ್ ಕೊಹ್ಲಿ ಅವರು ಕೂಡ ಒಂದು ಸ್ಟೇಟ್ಮೆಂಟ್ ಹಾಕೊಟ್ಟಿದ್ರು ಮ್ಯಾಚ್ಗಿಂತ ಮುಂಚೆ. ಹೋಪ್ಫುಲಿ ಇದು ಲಾಸ್ಟ್ ಮ್ಯಾಚ್ ಆಗ್ಬೋದು, ನಾನು ಮತ್ತೆ ಮಹಿಬಾ ಇಬ್ರು ಒಟ್ಟಿಗೆ ಆಡ್ತಾ ಇರೋಂಥ ಲಾಸ್ಟ್ ಮ್ಯಾಚ್ ಆದರೂ ಆಗ್ಬೋದು, ಸಿಕ್ಕಾಪಟ್ಟೆ ಒಂಥರ ಎಮೋಷನಲ್ ಮ್ಯಾಚು ಅದು ಇದು ಅಂತೆಲ್ಲ ವಿರಾಟ್ ಕೊಹ್ಲಿ ಅವರು ಕೂಡ ಒಂದು ಸ್ಟೇಟ್ಮೆಂಟ್ ಹಾಕೊಟ್ಟಿದ್ರು. ಸೊ ಇವೆಲ್ಲ ನೋಡ್ತು ಅಂದರೆ ಹೋಪ್ಫುಲಿ ಇದು ಲಾಸ್ಟ್ ಸೀಸನ್ ಆಗ್ಬೋದು ಅಂತ ನನಗೂ ಕೂಡ ಅನ್ನಿಸ್ತಾ ಇದೆ. ಯಾಕಂದರೆ MS ಧೋನಿ ಈ ಸೀಸನು ಆಡಿದ್ದೇನೆ ಫ್ಯಾನ್ಸ್ಗೋಸ್ಕರ. ಯಾಕಂದರೆ ಆ ಒಂದು ಲೆಗ್ ಇಂಜುರಿ ಆಗಿರ್ಬೋದು, ಮಜಲ್ ಏನೋ ಅವ್ರಿಗೊಂಥರ ಪೇಯ್ನ್ ಇದೆ,
ಸೊ ಅದನ್ನು ಇಟ್ಕೊಂಡು ಕೂಡ ಅಷ್ಟೊಂದು ಓಡೋಕೆ ಆಗ್ತಾ ಇಲ್ಲ, ಅವ್ರಿಗೆ ಓಡೋಕ್ಕಾಗಿಲ್ಲ ಅಂದ್ರೂ ಕೂಡ. ಇನ್ಫ್ಯಾಕ್ಟ್ ಲಾಸ್ಟ್ ಸೀಸನ್ ಕೂಡ ಅಷ್ಟೇ, ಲಾಸ್ಟ್ ಸೀಸನ್ ಕೂಡ ಅವ್ರಿಗೆ ಕಾಲ್ ಪ್ರಾಬ್ಲಮ್ ಇತ್ತು, ಆದಮೇಲೆ ಸರ್ಜರಿ ಆಯಿತು, ಮತ್ತೆ ಸರ್ಜರಿ ಆದಮೇಲೆ ಇವಾಗ ಮತ್ತೆ ಬಂದರೆ ಇವಾಗಲೂ ಕೂಡ ಪ್ರಾಬ್ಲಮ್ ಇದೆ. ಈ ಪ್ರಾಬ್ಲಮ್ ಇಟ್ಕೊಂಡೇ ಆಡ್ತಾ ಇದ್ದಾರೆ. ಇದು ಕಂಪ್ಲೀಟ್ಲಿ ಫ್ಯಾನ್ಸ್ಗೋಸ್ಕರ ಆಡಿದಂಥ ಸೀಸನ್ ಆಗಿತ್ತು MS ಧೋನಿ ಅವ್ರದ್ದು. ಸೊ ಇವಾಗ ಹೇಳ್ಬೋದು ಫ್ಯಾನ್ಸ್ಗೋಸ್ಕರ ಆಡಿದ್ರೆ ಸೀಸನ್ ಅಮ್ಮ, ಈ ಸೀಸನ್ CSK ಗೆಲ್ಲಬೇಕಾಗಿತ್ತು ಅಂತ. ಹಂಗೆಲ್ಲ ಆಗಲ್ಲ ಅಮ್ಮ, ಯಾಕೆ 5-5 ಸಲ ಗೆದ್ದಿರಲ್ಲ, ಅತಿ ಆಸೆ ಇರಬೇಕು. ಏನೋ ಒಂದ್ಸಲಿನೂ ಗೆದ್ದಿಲ್ಲ ಅಂತಂದರೆ ಪಾಪ MS ಧೋನಿ ಗೆಲ್ಲಿ ಬಿಡೋಗ್ರು, ಅವ್ನ ಅಜ್ಜಿ ನಾವೇ ಸಪೋರ್ಟ್ ಮಾಡ್ತಾ ಇದ್ವಿ, ಒಂದ್ಸಲಿನೂ ಗೆದ್ದಿಲ್ಲ ಅಂತಂದರೆ ಪದೇ ಪದೇ ಹೋಗ್ಬಿಟ್ಟು ಅಲ್ಲಿ ಫೈನಲ್ ಕೂತ್ಕೊಳ್ಳೋದಕ್ಕೆ ನಾವೇನಕ್ಕೆ ಇಲ್ಲಿ ಸಪೋರ್ಟಿವ್ ಆಗಿ ನಿಂತ್ಕೋಬೇಕು. ಸೊ ಇದು ಸಿಕ್ಕಾಪಟ್ಟೆ ಓವರ್ ಆಸೆ ಆಗುತ್ತೆ. MS ಧೋನಿ ಅವರು 5 ಸಲ ಟ್ರೋಫಿನ ಗೆಲ್ಸ್ಕೊಂಡು ಕೊಟ್ಟಿದ್ದಾರೆ. ಸೊ ತೃಪ್ತಿ ಅಂತ ಖಂಡಿತ 100% ಇರಲೇಬೇಕು. ಏನು ಲಾಸ್ಟ್ ಸೀಸನು ಲಾಸ್ಟ್ ಮ್ಯಾಚು ಮಾತ್ರ ತೃಪ್ತಿಯಾಗಿ ಹೋಗಬೇಕು ಅಂತ ಏನಲ್ಲ. 5 ಸ್ಟಾರ್ಸ್ ಏನು CSK ಅವ್ರು ಹಾಕೊಂತಾರೆ ಎದೆ ಮೇಲೆ, ಅದು ಬಂದಿರೋದು MS ಧೋನಿ ಅವ್ರ ಇಂದನೇ. ಸೊ ಇದು ಹೆಮ್ಮೆ ಪಡಬೇಕು. CSK ಅವರು ಕೂಡ ಹಂಗೆ MSD ಅವರು ಕೂಡ. ಈ ಲಾಸ್ಟ್ ಮ್ಯಾಚ್ ಮಾತ್ರ ನೆನಪಿಗೆ ಬರೋದಿಲ್ಲ MSD ಅಂತಂದರೆ. ಕಂಪ್ಲೀಟಾಗಿ 17 ವರ್ಷ ಏನಿದೆ, ಸೊ ಅದೆಲ್ಲ ಹಂಗೆ ರಪ್ಪನಾಗಿ ಪಾಸ್ ಆಗ್ತಾ ಹೋಗುತ್ತೆ. IPL ಸ್ಟಾರ್ಟ್ ಆದಾಗಿಂದ ಹಿಡ್ಕೊಂಡು ಎಲ್ಲಿವರೆಗೂ ಕೂಡ ಇದೊಂದು ಮ್ಯಾಚ್ ಮಾತ್ರ ಹಿಂಗಾಗ್ಬಿಡ್ತು ಹಂಗಾಗ್ಬಿಡ್ತು ಅನ್ನೋ ಮಾತ್ರಕ್ಕೆ MSD ಅಲ್ಲ, MSD ಒಂಥರ ಚೆನ್ನಾಗಿ ಸಿಗಲಿಲ್ಲ ಸೆಂಡ್ ಆಫು ಅನ್ನೋ ಥರ ಹೇಳೋದಕ್ಕೆ. ಹೌದು ಸಿಕ್ಕಿಲ್ಲ, ಬಟ್ ಆದರೆ MSD ಅಂದರೆ ಕಂಪ್ಲೀಟ್ 17 ವರ್ಷ ಬರುತ್ತೆ, ಲಾಸ್ಟ್ ಮ್ಯಾಚ್ ಮಾತ್ರ ಬರೋದಿಲ್ಲ. ಸೊ ನಿಮಗೇನು ಅನ್ನಿಸ್ತಿದೆ? MSD ಅವ್ರು ಇದು ಲಾಸ್ಟ್ ಸೀಸನ್ ಅಂತ ಅನ್ನಿಸ್ತಿದ್ಯಾ, ಅಥವಾ ಇಲ್ಲ ಇನ್ನೂ ಒಂದು ಸೀಸನು ಟ್ವಿಸ್ಟ್ ಕೊಡ್ತಾರಿರೋ MS ಧೋನಿ ಕಾಯ್ತಾ ಇರೋ, ಯಾವಾಗ ಒಂದು ಸ್ಟೇಟ್ಮೆಂಟ್ ಬರುತ್ತೆ ಪಕ್ಕ ನಾನು ನೆಕ್ಸ್ಟ್ ಸೀಸನ್ ಆಡ್ತೀನಿ ಅಂತ ವೆಯ್ಟ್ ಮಾಡ್ತಾ ಇರೋ ಅಂತ ಹೇಳ್ತೀರಾ? ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ಬಟ್ ನನ್ನ ಪ್ರಕಾರ ಯಾಕೋ ಇದು ಲಾಸ್ಟ್ ಸೀಸನ್ ಅಂತ ಅನ್ನಿಸ್ತಿದೆ. ಯಾಕಂದರೆ MSD ಅವರ ಫಿಸಿಕಲ್ ಕಂಡೀಷನ್ನ ನೋಡ್ತು ಅಂದರೆ ಅವ್ರ ಬಾಡಿ ಅಷ್ಟೊಂದು ಸಪೋರ್ಟ್ ಮಾಡ್ತಾ ಇಲ್ಲ. ಸೊ ಅದರಿಂದ ನನಗೆ ಯಾಕೋ ಲಾಸ್ಟ್ ಸೀಸನ್ ಅಂತ ಅನ್ನಿಸ್ತಾ ಇದೆ. ಬಟ್ ಸ್ಟೇಟ್ಮೆಂಟ್ಗೋಸ್ಕರ ವೆಯ್ಟ್ ಮಾಡಬೇಕಷ್ಟೇ, ಏನೂ ಮಾಡೋಕ್ಕಾಗಲ್ಲ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾ.